ಬಾಡಿಗೆ ಮನೆಗೆ ಹೋಗುವಾಗ ವಾಸ್ತು ತರ ಇರ್ತವೆ ಅನ್ನೋದು ಗೊತ್ತಾಗಲ್ಲ, ನಮಗೆ ವಾಸ್ತು ಬಗ್ಗೆ ಐಡಿಯಾ ಇರಲ್ಲ. ಮನೆಯನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಅವ್ರ ಡೈರೆಕ್ಷನ್ ಇದೆ ಅಂತ ನೋಡ್ಬೋದು. ಸ್ವಲ್ಪ ಜನಕ್ಕೆ ಅದು ನೆಗೆಟಿವ್ ವರ್ಕೌಟ್ ಆಗುತ್ತೆ. ನಮಸ್ಕಾರ, ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಈ ವಾಸ್ತು ರಿಲೇಟೆಡ್ ವಿಷಯಗಳು ತುಂಬಾ ಜನ ಕೆಲವು ಕ್ವಶನ್ಗಾಗಿ ನಾವು ಒಂದೊಂದು ಟಿಪ್ಸ್ ಕೊಡ್ತಾ ಇದ್ವಿ. ಇದು ಎಲ್ರಿಗೂ ಯೂಸ್ ಆಗಲಿ ಅಂತ. ಯಾಕಂದ್ರೆ ಇವಾಗ ಸ್ವಲ್ಪ ಜನ ಸರ್ ಈ ತರ ನಮ್ಗೆ ರೆಂಟೆಡ್ ಹೌಸ್ ಹೋಗ್ತಾ ಇದ್ವಿ, ಬಾಡಿಗೆ ಮನೆಗೆ ಹೋಗುವಾಗ ವಾಸ್ತು ತರ ಇರ್ತವೆ ಅನ್ನೋದು ಗೊತ್ತಾಗಲ್ಲ, ಆಮೇಲೆ ನಮ್ಮ ಅಪಾರ್ಟ್ಮೆಂಟ್ ಇರ್ತೀವಿ, ನಮಗೆ ವಾಸ್ತು ಬಗ್ಗೆ ಐಡಿಯಾ ಇರಲ್ಲ, ಇದು ಯಾವ ತರ ನಾವು ನೋಡ್ಬೇಕು ಮನೆ ಹೋಗ್ಬೇಕು ಅಂತ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಅದಕ್ಕಾಗಿ ಜನರಲ್ ಆಗಿ ಎಲ್ರಿಗೂ ಆಗಲಿ ಅಂತ ಒಂದು ವಿಡಿಯೋ ಆಗ್ತಾ ಇದೀವಿ ಸರ್. ಮೇನ್ ರೀಸನ್ ಏನಪ್ಪ ಅಂದ್ರೆ, ಈಗ ಒಂದು ಮೇನ್ ಆಗಿ ಮನೆ ಕಟ್ಟುವಾಗ ತುಂಬಾ ಜನ ವಾಸ್ತು ನೋಡ್ಕೊಂಡು ಕಟ್ಕೊಂಡ್ಬಿಡ್ತಾರೆ. ಈಗ ಮೋಸ್ಟ್ ಆಫ್ ದ ಪೀಪಲ್ಸ್ ಏನ್ ಮಾಡ್ತಾರೆ, ರೆಂಟೆಡ್ ಹೌಸ್ಗೂ ಒಂದೊಂದು ಟೈಮ್ ಮನೆ ಚೇಂಜ್ ಮಾಡ್ತಾ ಇದ್ದಾರೆ. ಆಮೇಲೆ ಅಪಾರ್ಟ್ಮೆಂಟ್ ತಗೊಳ್ತಾರೆ ಸ್ವಲ್ಪ ಜನ. ಇದೆಲ್ಲ ಅವ್ರ ಕಂಟ್ರೋಲ್ ಇಲ್ಲ, ಯಾಕಂದ್ರೆ ಇವಾಗ ವಾಸ್ತು ಇದೆಯಾ ಇಲ್ಲೋ ಅಂತ ಗೊತ್ತಾಗೋದಿಲ್ಲ. ಬಟ್ ಅಂತ ಇಲ್ಲ, ಆಪ್ಷನ್ ಇದೆಯಾ, ಎಂತ ಮನೆನ ಸೆಲೆಕ್ಟ್ ಮಾಡ್ಕೋಬಹುದು, ಎಂತ ಅಪಾರ್ಟ್ಮೆಂಟ್ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಆ ಆಪ್ಷನ್ಸ್ ನಿಮ್ ಕೈಯಲ್ಲಿ ಇದೆಯಾ ಅಂತ ಆಪ್ಷನ್ ಇರುವಾಗ ಸರ್ ಯಾವ ಮನೆ ನೋಡಿದ್ರು ನಮ್ಗೆ 100% ವಾಸ್ತು ಅನಿಸಿಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, 100% ವಾಸ್ತು ಮಾಡಕ್ ಆಗಲ್ಲ. ಯಾರು 100% ಮನೆ ಮಾಡೋದಿಲ್ಲ. 100% ಯಾರು ಹೇಳ್ತಾರೋ ಅದು ಪಾಯಿಂಟ್ ಯೋಚನೆ ಮಾಡೋ ವಿಷಯ. 100% ಆಗಲ್ಲ. ಯಾಕಂದ್ರೆ ಮನೆ ಕಟ್ಟೋದು ಮಾತ್ರ ಸ್ಟ್ರಕ್ಚರ್ ಮಾತ್ರನೇ ವಾಸ್ತು ಅಲ್ಲ, ಬಿಲ್ಡಿಂಗ್ ಮಾತ್ರನೇ ವಾಸ್ತು ಅಲ್ಲ. ನಾವು ಅದು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ನೋಡಿ, ಅದಲ್ಲಿ ಮೇನ್ ವಾಸ್ತುತ್ವೇ. ನೀವು ವಾಸ್ತು ಪ್ರಕಾರ ಮನೆ ಕಟ್ಟಿದ್ರು ನೀವು ಪ್ರಾಪರ್ ಮೇಂಟೈನ್ ಮಾಡಿಲ್ಲ, ಅಲ್ಲಿ ಗಲೀಜಿಟ್ಟಿರ್ತೀರಾ, ಪ್ರಾಪರ್ ಆಗಿ ನಾವು ಡೇ ಟು ಡೇ ಲೈಫ್ ಅಲ್ಲಿ ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ನೀವು ವಾಸ್ತು ಪ್ರಕಾರ ಮನೆ ಕಟ್ಟಿದ್ರು ವೇಸ್ಟ್. ಸೊ ತುಂಬಾ ಜನ ಹೇಳ್ತಾರೆ, ಸರ್ ವಾಸ್ತು ಪ್ರಕಾರ ಮನೆ ಕಟ್ಟಿರ್ತೀನಿ, ನಾವು ವಾಸ್ತು ತರ ನಂಗೆ ಬರ್ತಾ ಇಲ್ಲ, ಒಳ್ಳೆ ಪಾಸಿಟಿವ್ ಅನ್ಸಿಲ್ಲ, ಹಾಗೆ ಹೇಳ್ತೀರಲ್ವಾ. ತುಂಬಾ ಜನ ಹೋಗಿ ನೋಡಿ, ಪರ್ಕೆ ಮಾಡಿ ಪರ್ಕೆ ನಾರ್ತ್ ಈಸ್ಟ್ ಈಶಾನ್ಯ ಮೂಲೆಯಲ್ಲಿ ಇಟ್ಬಿಡ್ತಾರೆ. ಆಮೇಲೆ ಎಲ್ಲಾ ಗಲೀಜು ಡಸ್ಟ್ಬಿನ್ ತಗೊಂಡಿಗೆ ಈಶಾನ್ಯ ಮೂಲೆಯಲ್ಲಿ ಇಟ್ಬಿಡ್ತಾರೆ. ಆಮೇಲೆ ಒಂದು ವಾರ ಅದನ್ನು ಕ್ಲೀನ್ ಮಾಡೋದಿಲ್ಲ. ಇಂಥ ಟೈಮಲ್ಲಿ ವಾಸ್ತು ವರ್ಕೌಟ್ ಆಗ್ತದೆ. ಪಾಸಿಟಿವ್ ಎನರ್ಜಿ ಬೇಕಾದ್ರೆ ಬಿಲ್ಡಿಂಗ್ ಕಟ್ಕೊಂಡು ಈ ವಿಂಡೋ ಅಲ್ಲಿ ಈ ಡೋರ್ ಅಲ್ಲಿ ಇಂಥ ಎನರ್ಜಿ ಹೋಗ್ತಂತ ನಾವು ಮಾಡ್ಕೋಬಹುದು ವಾಸ್ತು. ಸ್ವಲ್ಪ ಜನ ವಾಸ್ತು ಮನೆ ಕಟ್ಟಿದೀವಿ, ಕಿಟಕಿನ ಓಪನ್ ಮಾಡಲ್ಲ, ಡೋರ್ನ ಓಪನ್ ಮಾಡೋದಿಲ್ಲ. ಸೊ ವಾಸ್ತು ಏನರ್ಥ, ಆ ಎನರ್ಜಿ ಒಳಗಡೆ ಬಂದು ಹೋಗೋದು ವಾಸ್ತು. ಒಬ್ಬ ಮನುಷ್ಯನಿಗೆ ಖುಷಿಯಾಗಿ ಹಾರ್ಮೋನಿ, ಆ ಎನರ್ಜಿ, ಅವ್ರ ಎನರ್ಜಿ ಮತ್ತೆ ಇವ್ರ ಎನರ್ಜಿ ಆ ಮನೇಲಿ ಇರುವಾಗ ನಮ್ಗೆ ಪಾಸಿಟಿವ್ ಅನಿಸ್ಬೇಕು. ಅದು ಸೆಪರೇಟ್ ಆಗಿ ಡಿಸ್ಕಸ್ ಮಾಡುವ. ಈಗ ಏನಪ್ಪಾ ಅಂದ್ರೆ, ವಾಸ್ತು ನಾವು ಒಂದು ಬಾಡಿಗೆ ಮನೆ ಸೆಲೆಕ್ಟ್ ಮಾಡ್ಬೇಕು, ಇಲ್ಲ ಅಥವಾ ಒಂದು ಅಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಬೇಕು, ನಾ ಯಾವ ವಿಷಯ ನೋಡ್ಬೇಕಂತ ಸಿಂಪಲ್ ಆಗಿ ಒಂದು 3-4 ವಿಷಯ ನೋಡಿ. ಬೇರೆ ವಿಷಯಕ್ಕೆಲ್ಲ ನಾವು ಮ್ಯಾನೇಜ್ ಮಾಡ್ಕೋಬಹುದು. ಅದು ಯಾವ ತರ ಮಾಡ್ಕೋಬಹುದು ಒಂದೊಂದು ವಿಡಿಯೋ ನಾವು ಕಂಟಿನ್ಯೂಸ್ ಹೇಳ್ಕೊಂಡ್ಬರ್ತೀವಿ. ಯಾವ ಡಿಫೆಕ್ಟ್ ಇದ್ರೆ ಯಾವ ತರ ಮಾಡ್ಕೋಬೇಕಂತ. ಯಾಕಂದ್ರೆ ಟೆಕ್ನಿಕಲ್ ರಿಲೇಟಿವ್ ವಿಷಯ ನಾ ಎಲ್ಲ ಯೂಟ್ಯೂಬ್ ನಾಯಿನ ಹೇಳಕ್ ಹೋಗಿ ನೀವೇನೋ ಮಾಡ್ಕೊಳ್ಳೋದು ಪರಿಹಾರಗಳು ಅದು ಬೇಡ. ಬಟ್ ಸಿಂಪಲ್ ಪರಿಹಾರನ ಅವಾಗ ಹೇಳ್ತಾ ಇದ್ದೀನಿ, ಅದು ಫರ್ದರ್ ವಿಡಿಯೋಸ್ ಫಾಲೋ ಅಪ್ ಮಾಡ್ಕೋಬಹುದು. ಈಗ ಕ್ವಶನ್ ಏನಪ್ಪ ಅಂದ್ರೆ, ಸರ್ ನಾವು ಬಾಡಿಗೆ ಮನೆ ಹುಡುಕ್ಬೇಕು, ಅಲ್ಲಿ ಏನು ಹೊಡೆಯಕ್ಕಾಗಲ್ಲ, ಏನು ಕರೆಕ್ಷನ್ ಮಾಡಕ್ಕಾಗಲ್ಲ, ನಾ ಯಾವ ವಿಷಯ ನೋಡ್ಬೇಕು ಮನೆ ಸೆಲೆಕ್ಟ್ ಮಾಡ್ಬೇಕಾದ್ರೆ? ಒಂದು. ಎರಡನೇ ಕ್ಯಾಟಗರಿ ಪೀಪಲ್ ಏನ್ ಮಾಡ್ತಾರೆ, ಸರ್ ನಾ ಅಪಾರ್ಟ್ಮೆಂಟ್ ತಗೋತಾ ಇದೀನಿ, ಯಾವ ವಿಷಯ ನಾನು ನೋಡ್ಬೇಕು, ಅಲ್ಲಿ ನಾ ಅಪಾರ್ಟ್ಮೆಂಟ್ ಕರೆಕ್ಷನ್ ಮಾಡಕ್ ಆಗೋದಿಲ್ಲ. ಸೊ ಅಂತ 2 ಕ್ಯಾಟಗರಿ ಪೀಪಲ್ ಇರ್ತಂದ್ರೆ ಆ ಜನಗಳಿಗೆ ನಾ ಈ ವಿಡಿಯೋ ಇಂಪಾರ್ಟೆಂಟ್. ಏನು ಜಸ್ಟ್ ಸಿಂಪಲ್ ಮೆಸೇಜ್ ಮಾಡ್ಕೊಳ್ಳಿ ಸರ್. ಫಸ್ಟ್ ಮನೆ ಬೇಸಿಕ್ ವಾಸ್ತು ನೋಡ್ಕೊಳ್ಳಿ. ಏನಿದು ಬೇಸಿಕ್ ವಾಸ್ತು? ಇಲ್ಲ ವಾಸ್ತು ಇಲ್ಲ ಏನಾಗ್ತಂದ್ರೆ, ಫಸ್ಟ್ ಬೇಸಿಕ್ ವಾಸ್ತು ಇದ್ರೆ ಒಂಥರ ಮನೆಗೆ ಹೋಗೋದು ನಮ್ಗೊಂದು ಒಳ್ಳೆ ಹೆಲ್ತ್ ಇರ್ಬೇಕು, ಅಂದ್ರೆ ಮೈಂಡ್ ಮೂಡ್ ಚೆನ್ನಾಗಿರ್ಬೇಕು, ಆಮೇಲೆ ಮಲಗಿದ್ರೆ ಒಳ್ಳೆ ನಿದ್ದೆ ಬರ್ಬೇಕು, ಆಮೇಲೆ ಹಸ್ಬೆಂಡ್ ವೈಫ್ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇರಬೇಕು, ದುಡ್ಡಿನ ವಿಷಯದಲ್ಲಿ ಕಷ್ಟ ಇರಬಾರ್ದು. ಇದು ನೀವಿದ್ರೇನೆ ಪರ್ಫೆಕ್ಟ್ ವಾಸ್ತು. ಇದಕ್ಕೆ ಏನು ವರಿ ಮಾಡ್ಕೋಬಿಡಿ. ಅದು ಯಾವ ತರ ನಾವು ಫಿಕ್ಸ್ ಮಾಡ್ಕೋಬಹುದು? ಸ್ವಲ್ಪ ದೋಷಗಳಿರ್ತವೆ. ವಿತೌಟ್ ದೋಷ ಯಾವ ಮನೆ ಇರೋದಿಲ್ಲ, 100% ವಾಸ್ತುವಿಗೆ ಮನೆ ಇರೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಕರೆಕ್ಷನ್ ಮಾಡ್ಕೋಬಹುದು. ಫಸ್ಟ್ ನಿಮ್ ಮನೆ ನೋಡ್ತಾ ಇರುವಾಗ ಒಂದು ವಿಷಯ ಅಂದ್ರೆ, ಬೇಸಿಕ್ ಸ್ಟ್ರಕ್ಚರ್ ಅಟ್ಲೀಸ್ಟ್ ಬೇಸಿಕ್ ವಾಸ್ತು ಇದ್ರೆ ಓಕೆ. ಇಲ್ಲ ಸರ್ 1-2 ವಿಷಯ ಸರಿ ಇಲ್ಲ ಅಂದ್ರೆ ಇಂಟರ್ನಲ್ ವಾಸ್ತು ನಾವು ಅಲೈನ್ಮೆಂಟ್ ಚೇಂಜ್ ಮಾಡ್ಕೋಬಹುದು. ಯಾವುದು? ಫರ್ನಿಚರ್ ಅಂತ ವಿಷಯದಲ್ಲಿ ಮಾಡ್ಕೋಬಹುದು, ಅಥವಾ ಬೇರೆ ಬೇರೆ ಮೆಥಡ್ ಇದೆಯಾ.
ಮಾತಾಡುವ. ಈಗ ಫಸ್ಟ್ ಆಪ್ಷನ್ ಏನ್ ಮಾಡೋಣ, ನೀವು ಮನೆಗೆ ಹೋಗಿ ಹುಡುಕ್ತೀರಾ ಸರ್, ಮನೆ ತಗೊಳ್ತೀರಾ ಅಥವಾ ರೆಂಟೆಡ್ ಹೌಸ್ಗೆ ಹೋಗ್ತೀರಾ, ಅಂತ ಟೈಮಲ್ಲಿ ಏನ್ ನೋಡ್ಬೇಕಂದ್ರೆ, ನೋಡೋ ವಿಷಯ ಫಸ್ಟ್ ಈ ಮೇನ್ ಡೋರ್ ಇತ್ತು ನೋಡಿ ಸರ್, ಆ ಮೇನ್ ಬಾಗಿಲು ಇತ್ತು ನೋಡಿದ್ರೆ ಅದು ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ಯಾವ ಡೈರೆಕ್ಷನ್ ಇದೆ ಅಂತ ನೋಡ್ಕೋಬೇಕು. ಯಾವ ಡೈರೆಕ್ಷನ್ ಇದ್ರೆ ಉತ್ತಮ ಅಂತ ಹೇಳಿದ್ರೆ, ಜನರಲ್ ಆಗಿ ಸರ್ ನನಗೆ ಈಸ್ಟ್ ಅಂದ್ರೆ ಏನಂತ, ಪೂರ್ವ ದಿಕ್ಕು ಅಥವಾ ನಾರ್ತ್, ಇದು ಕಾಮನ್ ಆಗಿ ಎಲ್ರಿಗೂ ಒಳ್ಳೆ ಮನೆ ಒಳ್ಳೆ ಇದು ಅಂತ ಫಸ್ಟ್ ಪಾಸ್ ಆಗ್ಬಿಡುತ್ತೆ. ಸ್ವಲ್ಪ ಜನಕ್ಕೆ ಅದು ನೆಗೆಟಿವ್ ವರ್ಕೌಟ್ ಆಗುತ್ತೆ, ಅದು ಅವ್ರವ್ರ ಅಸ್ಟ್ರಾಲಜಿ ಮೇಲೆ ಡಿಪೆಂಡ್ ಆಗ್ತವೆ. ಬಟ್ ಫ್ಯಾಮಿಲಿಯಲ್ಲಿ ಎಲ್ರಿಗೂ ನಾವು ನೋಡಕ್ ಆಗೋದಿಲ್ಲ. ಅದು ಎರಡನೇ ಸ್ಟೆಪ್ ಅಲ್ಲಿ ಹೇಳ್ತೀವಿ, ಯಾಕಂದ್ರೆ ಸ್ವಲ್ಪ ಜನಕ್ಕೆ ವಾಸ್ತು ಅಗೇನ್ಸ್ಟ್ ಇರೋ ಮನೆನೇ ಸೆಟ್ ಆಗೋದು. ಬಟ್ 90% ಪೀಪಲ್ಗಾಗಿ, ಜನಗಳಿಗಾಗಿ ನಾವು ಫಸ್ಟ್ ಮನೆ ಬಾಗಿಲು ಈಸ್ಟ್ ಮತ್ತು ನಾರ್ತ್ ಇದೆಯಾ ನೋಡ್ಕೊಳ್ಳಿ. ಇದು ಜನರಿಗೆ. ಇಲ್ಲ ಸರ್ ನಾವು ಪೊಲೀಸ್ ಕೆಲಸ ಮಾಡ್ತೀವಿ, ಯೂನಿಫಾರ್ಮ್ ವರ್ಕ್ ಮಾಡ್ತಾ ಇದೀವಿ, ನಾವು ಡಾಕ್ಟರ್ ಆಗಿದೀವಿ, ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಅಂತ ಪ್ರೊಫೆಷನ್ ಮಾಡೋದಕ್ಕೆ ಬೇರೆ ತರ ಸಿಚುವೇಶನ್ ಇದೆ. ಸೌತ್ ಫೇಸಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ. ಅದು ತುಂಬಾ ಹಳೆ ವಿಡಿಯೋಲಿ ಹೇಳಿದೀನಿ ಯಾರ್ಯಾರಿಗೆ ಅಂತ ವಿಷಯ ಉಂಟು. ಸ್ವಲ್ಪ ಜನ ಸರ್ ನಮ್ಗೆ ಈಸ್ಟ್ ಸೆಟ್ ಆಗಿಲ್ಲ, ನಾರ್ತ್ ಸೆಟ್ ಆಗಿಲ್ಲ, ನೀವು ವಾಸ್ತು ಒಳ್ಳೆ ಪ್ಲೇಸ್ ಹೇಳ್ತೀರಾ, ಬಟ್ ಆದ್ರೆ ನಾನು ವೆಸ್ಟ್ ಅಲ್ಲಿ ಇದ್ದೀನಿ, ವಾಸ್ತು ಅಗೇನ್ಸ್ಟ್ ಇದೀನಿ ಹೇಳಿದ್ರೆ ಅವ್ರ ಜಾತಕದಲ್ಲಿ ಆ ಪರ್ಟಿಕ್ಯುಲರ್ ಪ್ಲಾನೆಟ್ ಇತ್ತು ನೋಡಿ, ಅದು ಒಳ್ಳೆ ಪೊಸಿಷನ್ ಅವ್ರ ಜಾತಕದಲ್ಲಿ ಇದ್ರೆ ಅವರು ಪಾಸಿಟಿವ್ ವರ್ಕೌಟ್ ಆಗ್ತದೆ. ಇದು ಟೆಕ್ನಿಕಲ್ ಥಿಯರಿ, ಅದು ಸೆಪರೇಟ್ ಚಾಪ್ಟರ್ ಆಗಿ ಒಂದು ಡಿಸ್ಕಸ್ ಮಾಡುವ. ಈಗೇನು ಬಾಡಿಗೆ ಮನೆ ಸೆಲೆಕ್ಟ್ ಮಾಡಬೇಕು ಅಥವಾ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಬೇಕು. ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಮೇನ್ ಬಾಗಿಲು ಆದಷ್ಟು ಈಸ್ಟ್ ಪೂರ್ವ ದಿಕ್ಕು, ಆಮೇಲೆ ಉತ್ತರ ನಾರ್ತ್ ಡೈರೆಕ್ಷನ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನೀವು ನಮ್ಮನ್ನ ಬೇರೆ ಸೇಲ್ ಮಾಡೋಕೆ ಈಸಿ ಆಗ್ತದೆ. ಸೊ ಈ ವಿಷಯ ನಾವು ಅದೊಂದು ಮೈಂಡ್ ಇಟ್ಕೋಬೇಕು. ಫಸ್ಟ್ ಈ ಇಂಟ್ರೆಸ್ಟ್ ಇದ್ರೆ ಫಸ್ಟ್ ಪಾಸ್. ಎರಡನೇ ವಿಷಯ ಏನ್ ನೋಡ್ಬೇಕು ಸರ್, ಕಿಚನ್, ಅಡಿಗೆ ಮನೆ ಅದು ಎಲ್ಲಿ ಇರ್ಬೇಕು. ತುಂಬಾ ಮನೆಯಲ್ಲಿ ಎಲ್ರಿಗೂ ಗೊತ್ತಿರೋದು, ಎಲ್ಲರೂ ಹೇಳ್ತಾರೆ ಯಾವ್ದು ಸರ್, ಸೌತ್ ಈಸ್ಟ್ ಅಗ್ನಿ ಮೂಲೆಯಲ್ಲಿ ಇರ್ಬೇಕು ಅಂತ ಎಲ್ರಿಗೂ ಗೊತ್ತಿರೋ, ಮೋಸ್ಟ್ ಆಫ್ ಪೀಪಲ್ ಗೊತ್ತಿರ್ತವೆ. ಸ್ವಲ್ಪ ಮನೆಯಲ್ಲಿ ಅಗ್ನಿ ಮೂಲೆ ಇರೋದಿಲ್ಲ. ಅಗ್ನಿ ಮನೆ ಇದ್ರೆ ಫಸ್ಟ್ ಆಪ್ಷನ್ ಗುಡ್. ಇಲ್ಲ ಸರ್ ಈಸ್ಟ್ ಮನೆಯಲ್ಲಿ ಜಾಸ್ತಿ ತುಂಬಾ ಜನ ಅಗ್ನಿ ಮನೆಯಲ್ಲಿ ಮಾಡಿರೋದಿಲ್ಲ, ನಾರ್ತ್ ವೆಸ್ಟ್ ಮಾಡಿರ್ತಾರೆ ವಾಯು ಮೂಲೆಯಲ್ಲಿ, ಆ ತರ ಇದ್ರೂ ಸೆಲೆಕ್ಟ್ ಮಾಡ್ಕೋಬಹುದು, ತಪ್ಪೇನು ಇಲ್ಲ. ಓಕೆ, ನೆಕ್ಸ್ಟ್ ವಿಷಯ ಏನ್ ನೋಡ್ಬೇಕು ಸರ್, ಮಾಸ್ಟರ್ ಬೆಡ್ರೂಮ್. ಸಿಂಗಲ್ ಬೆಡ್ರೂಮ್ ನೋಡಿದ್ರೆ ಅದು ಒಂದೇ ಬೆಡ್ರೂಮ್ ಇರುತ್ತೆ, ಪರವಾಗಿಲ್ಲ. ಮಾಸ್ಟರ್ ಬೆಡ್ರೂಮ್ ಹೆಂಗಿರ್ತವೆ ಅಂದ್ರೆ, ಸೌತ್, ದಕ್ಷಿಣ ಅಥವಾ ಪಶ್ಚಿಮ ಪೊಸಿಷನ್ ಇದ್ರೆ ತಪ್ಪೇನಿಲ್ಲ. ಅದು 2 ಬೆಡ್ರೂಮ್ ಇರುವಾಗ ಮಾಸ್ಟರ್ ಬೆಡ್ರೂಮ್ ಸೌತ್ ವೆಸ್ಟ್ ಯಾವುದು ಕುಬೇರ ಮೂಲೆಯಲ್ಲಿ ಇರೋದು ಉತ್ತಮ. ಇದೊಂದು ನೋಡ್ಕೊಳ್ಳಿ. ಇಲ್ಲ ಸರ್ ಇಲ್ಲ ಪೊಸಿಷನ್ ಅಂದ್ರೆ ಅದಕ್ಕೆ ನಾವು ಕರೆಕ್ಷನ್ಸ್ ಇದೆಯಾ, ಅದಕ್ಕಾಗಿ ಭಯ ಬಿದ್ದು ಕ್ಯಾನ್ಸಲ್ ಮಾಡ್ಬಿಟ್ಟು ಮನೆ ಲೈಟ್ ಮಾಡೋದು ತಗೊಳ್ಳಿ. ಅದು ಏನಿದೆಯಾ ಕರೆಕ್ಷನ್ ಸಿಂಪಲ್ ರೆಮಿಡಿ ಮಾಡ್ಕೊಳ್ಳೋಣ, ತಪ್ಪೇನಿಲ್ಲ. ಮೂರನೇ ವಿಷಯ ಏನಪ್ಪ ನೋಡ್ಬೇಕಾದ್ರೆ, ವೆಂಟಿಲೇಷನ್, ಒಳ್ಳೆ ಗಾಳಿ ಬೆಳಕಿದೆಯಾ ಫಸ್ಟ್ ನೋಡಿ. ವಾಸ್ತು ಆಮೇಲೆ ನಾವು ವಾಸ್ತು ಪ್ರಕಾರ ಮನೆ ಕಟ್ಬಿಟ್ಟಿರ್ತೀವಿ, ಈಸ್ಟ್ ಇದೆಯಾ ಸರ್, ಅದು ನಾರ್ತ್ ಅಲ್ಲಿ ಇದೆಯಾ, ಅದು ಪಕ್ಕದ ಕಡೆ ಫುಲ್ ಕಟ್ಬಿಟ್ಟು ಲೈಟ್ ಬಂದಿಲ್ಲ, ಏನ್ ಮಾಡ್ತೀವಿ. ಸೊ ಅಂತ ವಿಷಯದಲ್ಲಿ ಈ ವೆಂಟಿಲೇಷನ್ ಇಸ್ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ಅಪಾರ್ಟ್ಮೆಂಟ್ ಹೈ-ರೈಸ್ ಬಿಲ್ಡಿಂಗ್ ಏನು ತೊಂದರೆ ಇಲ್ಲ, ಗ್ರೌಂಡ್ ಫ್ಲೋರ್ ಬೇರೆ ವಿಷಯ ಯೋಚನೆ ಮಾಡಬೇಕಾಗ್ತದೆ. ಇದು ಒಂದು ಪಾಸಿಟಿವ್ ಎನರ್ಜಿ ಬರೋದು. ಈ ಲೈಟ್ ಒಳ್ಳೆ ಬೆಳಕು ಬರ್ತವೆ. ಇದು ಆದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಈ ಟಾಯ್ಲೆಟ್ ಪೊಸಿಷನ್. ಅಲ್ಲಿನೇ ನಮ್ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗೋದು ಮನೆಯಲ್ಲಿ. ಈ ಟಾಯ್ಲೆಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಟಾಯ್ಲೆಟ್ ವಿತೌಟ್ ಟಾಯ್ಲೆಟ್ ಇರೋಕ್ಕಾಗಲ್ಲ. ಬಟ್ ಅಲ್ಲಿ ಕಡೆ ಏನ್ ಮಾಡ್ತೀವಿ, ಟಾಯ್ಲೆಟ್ ಸೆಪರೇಟ್ ಆಗಿ ಕಟ್ತೀರಿ, ಅದಕ್ಕೆ ಏನ್ ತೊಂದರೆ ಏನಿಲ್ಲ. ಟಾಯ್ಲೆಟ್ ಕಟ್ಟೋದು ಸಪರೇಟ್ ಮಾಡೋದು ಉತ್ತಮ. ಈಗ ಎಲ್ರಿಗೂ ಅಟ್ಯಾಚ್ ಟಾಯ್ಲೆಟ್ ಮತ್ತೆ ಮನೆಯೊಳಗೆ ಟಾಯ್ಲೆಟ್ ಮಾಡೋದು ಅದು ನಮ್ದು ಬೇಸಿಕ್ ನೀಡ್ ಆಗ್ಬಿಟ್ಟಿದ್ಯಾ. ಸೊ ಅದನ್ನ ಅವಾಯ್ಡ್ ಮಾಡಕ್ ಆಗಲ್ಲ. ಸೊ ಬಟ್ ಏನಪ್ಪ ಅಂದ್ರೆ ಈ ಟಾಯ್ಲೆಟ್ ವಿಷಯದಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಮೇನ್ ಆಗಿ ನಾರ್ತ್ ಈಸ್ಟ್ ಅಲ್ಲಿ ಈಶಾನ್ಯ ಮೂಲೆಯಲ್ಲಿ ಟಾಯ್ಲೆಟ್ ಇದೆ ನೋಡ್ಕೊಳ್ಳಿ, ಅದು ತುಂಬಾ ಡೇಂಜರಸ್, ಅಲ್ಲಿ ಇರಬಾರ್ದು. ಅದೊಂದು ವಿಷಯ ನೋಡ್ಕೊಳ್ಳಿ. ಅದೇ ಬಿಟ್ಬಿಟ್ರೆ ಇಲ್ಲಿ ನೋಡ್ಬೋದು, ನಾರ್ತ್ ಮತ್ತೆ ಈಸ್ಟ್ ಡೈರೆಕ್ಷನ್ ಟಾಯ್ಲೆಟ್ ಇಲ್ಲದಿದ್ರೆ ಉತ್ತಮ. ಬಟ್ ನಾರ್ತ್ ಈಸ್ಟ್ ಇದೆ ಅಂದ್ರೆ ಅದು ಪರ್ಟಿಕ್ಯುಲರ್ ಝೋನ್ ಅಲ್ಲಿ ಇದ್ರೆ ಸ್ವಲ್ಪ ಅಕ್ಸೆಪ್ಟಬಲ್. ಸೊ ಇದು ಮಾತ್ರ ಯಾವ್ದು ಬೇಡ ವಿಷಯ ನೋಡ್ಕೊಳ್ಳಿ. ಪಾಸಿಟಿವ್ ವಿಷಯ ಪರವಾಗಿಲ್ಲ, ಅದನ್ನ ಗೊತ್ತಿಲ್ಲ ಪರವಾಗಿಲ್ಲ, ನೆಗೆಟಿವ್ ವಿಷಯಗಳು ಮಾತ್ರ ಅಲ್ಲಿ ಅಬ್ಸರ್ವ್ ಮಾಡಿ. ಸೊ ಇದು ಬೇಸಿಕ್ ಮನೆಗೆ ಮಾಡ್ಕೊಳ್ತೀವಿ.
ನಾವು ನೆಕ್ಸ್ಟ್ ಏನು ಸರ್ ಮಾಡ್ತೀವಿ, ಹಾಲ್ ಇಲ್ಲಿದೆಯಾ ಲೊಕೇಶನ್ ಇದ್ರೆ ಈ ಹಾಲ್ ವಿಷಯದಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬಹುದು. ಅಲ್ಲಿ ಬಾಗಿಲು ಬೇರೆ ವಿಷಯ ಸ್ವಲ್ಪ ತಪ್ಪಿದ್ರು, ಬೇರೆ ಫಸ್ಟ್ ಇಲ್ಲಿ ಕಿಚನ್ ಪೊಸಿಷನ್ ಆಮೇಲೆ ಬೇರೆ ಪೊಸಿಷನ್ ತೊಂದರೆ ಇದ್ರು ಬೇರೆ ವಿಷಯದ ಇವಾಗ ಲಿವಿಂಗ್ ರೂಮ್ ಇದೆಯಾ ಸರ್, ಲಿವಿಂಗ್ ರೂಮ್ ಪರವಾಗಿಲ್ಲ, ಯಾವ ಡೈರೆಕ್ಷನ್ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಸೋಫಾ ಇತ್ತು ನೋಡಿ, ಈ ಸೋಫಾ ಫರ್ನಿಚರ್ ಇರ್ತಲ್ವಾ, ಅದು ಸ್ವಲ್ಪ ಸೌತ್ ಡೈರೆಕ್ಷನ್ ವೆಸ್ಟ್ ಡೈರೆಕ್ಷನ್ ನೀವು ವೆಯ್ಟ್ ಕೊಡಿಸಿ, ಅದು ನಿಮ್ಗೆ ಸ್ವಲ್ಪ ಅಲ್ಲಿ ಪಾಸಿಟಿವ್ ಇಂಪ್ರೂವ್ಮೆಂಟ್ ಆಗುತ್ತವೆ. ಅದೇ ಬಿಟ್ಬಿಟ್ರೆ ಈ ಗೆಸ್ಟ್ ರೂಮ್ ಮತ್ತೆ ಅದೆಲ್ಲ ಈಸಿ, ಯಾವ ಡೈರೆಕ್ಷನ್ ಇದ್ರೂ ತಪ್ಪೇನಿಲ್ಲ. ಇದು ಇರ್ಬೇಕೆ, ಬಟ್ ಮೋಸ್ಟ್ ಆಫ್ ಪೀಪಲ್ಸ್ ಬಾಗಿಲು ಇರುವಾಗಲೇ ಅಲ್ಲಿ ಲಿವಿಂಗ್ ನಾರ್ತ್ ಅಥವಾ ಈಸ್ಟ್ ಮಾಡಿರ್ತಾರೆ. ಸ್ವಲ್ಪ ಜನ ಸೌತ್ ವೆಸ್ಟ್ ಮಾಡಿರ್ತಾರೆ, ತಪ್ಪೇನಿಲ್ಲ. ಆ ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಅದು ತೊಂದರೆ ಏನಿಲ್ಲ, ಅದು ಡಿಪೆಂಡ್ಸ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಫಸ್ಟ್ ಏನೋ ಹೇಳಿರ್ತಾರ, ಈ ಈಶಾನ್ಯ ಮೂಲೆಯಲ್ಲಿ ಯಾವ್ದು ಗಲೀಜು ಇರಬಾರ್ದು. ರೈಸ್ ಮಾಡಿ ಅದೇನೋ ಗಲೀಜು ಇರ್ತಾರೆ ನೋಡಿ, ಅದು ಇರಬಾರ್ದು. ಆಮೇಲೆ ಸ್ವಲ್ಪ ಜನ ಕನ್ನಡಿಗಳೆಲ್ಲ ಹ್ಯಾಂಗ್ ಮಾಡ್ತಾರೆ. ಸೊ ಅದೇನಪ್ಪ ಅಂದ್ರೆ ಅದು ಕನ್ನಡಿ ಹ್ಯಾಂಗ್ ಮಾಡ್ಬೋದು, ಎಲ್ಲಿ ಮಾಡ್ಬೋದು ಅಂದ್ರೆ ಈ ನಾರ್ತ್ ಡೈರೆಕ್ಷನ್ ಮತ್ತೆ ಈಸ್ಟ್ ಡೈರೆಕ್ಷನ್ ಇದ್ರೆ ಪಾಸಿಟಿವ್ ಎನರ್ಜಿ ಬರೋ ಡೈರೆಕ್ಷನ್ ಕನ್ನಡಿ ಇಡೋದು ಉತ್ತಮ, ಅದು ಪಾಸಿಟಿವ್ ಎನರ್ಜಿ ಡೈರೆಕ್ಷನ್ ಆಗ್ತದೆ. ಬಟ್ ನೆಗೆಟಿವ್ ಫೇಸ್ ಸೌತ್ ಅಥವಾ ವೆಸ್ಟ್ ಫೇಸಿಂಗ್ ಇದ್ರೆ ಜಾಸ್ತಿ ನೆಗೆಟಿವ್ ಎನರ್ಜಿ ಜಾಸ್ತಿ ಮಾಡಿ ಮನೆಯ ತೊಂದರೆ ಬರುತ್ತೆ. ಆ ಕನ್ನಡಿ ವಿಷಯ ಅಂತ ನೋಡ್ಕೋಬೇಕು. ಆಮೇಲೆ ಪಕ್ಕದ ಮನೆ ಏನೋ ಕನ್ನಡಿ ಇರ್ತವೆ, ಆ ಮನೆಯಿಂದ ಲೈಟ್ ರಿಫ್ಲೆಕ್ಟ್ ಆಗಿ ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರ್ತವೆ. ಸೊ ಆ ವಿಷಯ ನೋಡ್ಕೋಬೇಕು. ಇವಾಗ ಸಪೋಸ್ ನಾವು ಸೌತ್ ಅಲ್ಲಿ ಏನೋ ಕಿಟಿಕಿ ಇದೆಯಾ ಅಥವಾ ವೆಸ್ಟ್ ಅಲ್ಲಿ ಕಿಟಿಕಿ ಇರ್ತವೆ, ಅಲ್ಲಿಂದ ಏನಾಗ್ತದೆ ಸೌತ್ ಅಲ್ಲಿಂದ ಒಂದು ಮನೆ ಇರ್ತವೆ, ಆ ಮನೆಯಲ್ಲಿ ಲೈಟ್ ಬಿದ್ದು ಸೂರ್ಯ ಮನೆ ಒಳಗೆ ಬರುತ್ತೆ, ಅದು ಡೇಂಜರಸ್. ಅದೆಲ್ಲ ಸೌತ್ ಸೈಡ್ ಇಂದ ಇನ್ನೊಂದು ಪಕ್ಕದ ಮನೆ ಏನೋ ಗ್ಲೇಸಿಂಗ್ ಮಾಡಿರ್ತಾರೆ, ಆ ಗ್ಲಾಸ್ ಲೈಟ್ ನಮ್ಮ ಮನೆ ಒಳಗೆ ಬರ್ತದೆ, ಅದು ತಪ್ಪು. ಸೊ ಅದು ಬರಬಾರ್ದು. ಆಮೇಲೆ ಆದಷ್ಟು ಸ್ಟಡಿ ಟೇಬಲ್, ಓದೋ ಟೇಬಲ್ ಅಂತ ವಿಷಯ ಮಕ್ಕಳಿಗೆ ನಾರ್ತ್ ಅಥವಾ ಈಸ್ಟ್ ಫೇಸ್ ಮಾಡಿರ್ತಾರ ಚೆಕ್ ಮಾಡ್ಕೊಳ್ಳಿ. ಅದ್ರಲ್ಲದೆ ಟೇಬಲ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಡೈನಿಂಗ್ ಟೇಬಲ್ ಏನ ನೀವು ಕರೆಕ್ಟ್ ಆಗಿ ಏನ್ ಮಾಡ್ಬೇಕು, ವೆಸ್ಟ್ ಅಥವಾ ನಾರ್ತ್ ವೆಸ್ಟ್ ಪೋರ್ಷನ್ ನಲ್ಲಿ ಹಾಕೊಳ್ಳೋದು ಉತ್ತಮ. ಅದು ನೀವು ಲೊಕೇಶನ್ ಇದೆ ಮಾಡ್ಬೋದು, ಅದು ತುಂಬಾ ಇಂಪಾರ್ಟೆಂಟ್ ಏನಿಲ್ಲ. ಬಟ್ ಬೆಡ್ರೂಮ್ ಇಸ್ ಕನ್ಸರ್ನ್ ಏನ್ ಮಾಡ್ಬೇಕಂದ್ರೆ ಬೆಡ್ರೂಮ್ ವಾಸ್ತು ಪ್ರಕಾರ ಇದೆಯಾ ಸರ್, ಆದ್ರೆ ಬೆಡ್ ಪೊಸಿಷನ್ ಸರಿ ಇಲ್ಲ ಅಂದ್ರೆ ಬೆಡ್ ಯಾವತ್ತೂ ಸೌತ್ ಇರ್ಬೇಕು ಫಸ್ಟ್ ಆಪ್ಷನ್. ಇಲ್ಲ ಸರ್ ಸೌತ್ ನಾವು ಮಾಡಕ್ಕಾಗಂದ್ರೆ ಸೆಕೆಂಡ್ ಆಪ್ಷನ್ ಈಸ್ಟ್ ಅಲ್ಲಿ ತಲೆ ಇಟ್ಬಿಟ್ಟು ಮಲಗಬೇಕು. ಅದಕ್ಕೆಲ್ಲ ರೀಸನ್ ನಾನು ಪದ ವಿಡಿಯೋ ಹೇಳ್ತೀನಿ ಯಾಕೆ ಹಿಂಗ್ ಮಲಗಬೇಕು ಆಗ ಮಲಗಬೇಕಂತ. ಸೊ ಬಟ್ ನಾರ್ತ್ ಅಲ್ಲಿ ಮಾತ್ರ ತಲೆ ಇಡಬಾರ್ದು, ಅದು ಮೈಂಡ್ ಇಟ್ಕೊಳ್ಳಿ. ಇಲ್ಲ ಸರ್ ನನ್ಗೆ ವಾಸ್ತು ಪ್ರಕಾರ ಇದೆಯಾ, ವಾಸ್ತು ಏನು ತೊಂದರೆ ಇದೆ, ನಂಗೆ ಮಾಡಕ್ಕಾಗಲ್ಲ ಹಂಗ್ ಮಾಡಕ್ಕಾಗಲ್ಲ ಅಂದ್ರೆ ಅದರಲ್ಲಿ ಸ್ವಲ್ಪ ಪೇಂಟ್ ಅಲ್ಲಿ ಸ್ವಲ್ಪ ಆಟ ಆಡ್ಕೋಬಹುದು. ಆ ಕಲರ್ ಪೇಂಟ್ ಯೂಸ್ ಮಾಡಿದ್ರೆ ಅಲ್ಲ ಅಥವಾ ಕರ್ಟನ್ಸ್ ಇದೆ ನೋಡಿ, ಅಂತ ಕಲರ್ ಯೂಸ್ ಮಾಡಿದ್ರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಕೋಬಹುದು. ಬಟ್ ಒಂದ್ ಥಿಂಗ್ ಏನಂದ್ರೆ ಆದಷ್ಟು ಬೆಡ್ರೂಮ್ ಅಲ್ಲಿ ಡೈರೆಕ್ಟ್ ಆಗಿ ಕನ್ನಡಿ ಇರಬಾರ್ದು. ತಲೆ ಬರ್ಸೋದು ಇದು ಮಾಡ್ಬೋದು, ಕನ್ನಡಿ ಬೆಡ್ರೂಮ್ ಆಪೋಸಿಟ್ ಇರಬಾರ್ದು. ಇಲ್ಲ ಸೈಡ್ಗೆ ಇರ್ಬೋದು, ಆದಷ್ಟು ಕನ್ನಡಿ ಬೆಡ್ರೂಮ್ ಇರಬಾರ್ದು. ಸೊ ಇವಾಗ ಬೆಡ್ರೂಮ್ ನಾನು ಪಾಸಿಟಿವ್ ಅನ್ಸಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇವಾಗ ವಾಸ್ತು ಐಟಮ್ಸ್ ಇತ್ತು, ಸ್ವಲ್ಪ ಈಗ ಲ್ಯಾಂಪ್ ಎಲ್ಲ ಬರ್ತದೆ, ಒಂಥರ ಸೆಂಟೆಡ್ ಲ್ಯಾಂಪ್ ಇಟ್ಕೋಬಹುದು. ಆ ಥರ ಸ್ವಲ್ಪ ಸಾಲ್ಟೆಡ್ ಲ್ಯಾಂಪ್ ಎಲ್ಲ ಬಂದಿದೆಯಾ, ಸೊ ಅಂತ ವಿಷಯ ನೀವು ಯೂಸ್ ಮಾಡಿದ್ರೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಕೋಬಹುದು. ಇನ್ನು ತುಂಬಾ ಮೆಥಡ್ಸ್ ಇದೆ ಬೆಡ್ರೂಮ್ ಲಿಂಕ್ ಪಾಸಿಟಿವ್ ಸೆಪರೇಟ್ ರೂಮ್ ವೈಸ್ ಒಂದು ವಿಡಿಯೋ ಬರುತ್ತೆ ಡಿಸ್ಕಸ್ ಮಾಡುವ. ಓಕೆ ಸರ್, ಕಿಚನ್ ಇವಾಗ ನಾರ್ತ್ ಈಸ್ಟ್ ಇಲ್ಲ, ಕಿಚನ್ ತೊಂದರೆ ಇದೆ ಅಂತ ಹೇಳ್ತಾರೆ, ಸ್ವಲ್ಪ ಡೈರೆಕ್ಷನ್ ವ್ಯತ್ಯಾಸ ಇದೆಯಾ, ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿನೂ ಪೇಂಟ್ ಅಲ್ಲಿ ಸ್ವಲ್ಪ ಆಟ ಆಡ್ಕೋಬಹುದು. ಆಮೇಲೆ ಸ್ಟವ್ ಯಾವತ್ತು ನಮ್ಗೆ ಈಸ್ಟ್ ಫೇಸಿಂಗ್ ಇರೋ ತರ ಇಟ್ಬಿಟ್ಟು ಅಡಿಗೆ ಮಾಡಬೇಕು. ಸಿಂಕ್ ನಾರ್ತ್ ಈಸ್ಟ್ ಇರೋ ತರ ನೋಡ್ಕೊಳ್ಳಿ. ಸ್ಟೋರ್ ಯಾವತ್ತೋ ಅಲ್ಲಿ ಸ್ಟೋರ್ ಮಾಡೋದು ಐಟಮ್ ಇರುತ್ತೆ ನೋಡಿದ್ರೆ, ಈ ಕಬೋರ್ಡ್ ಅಂತ ಐಟಮ್ ಇರಿದ್ರೆ ಐದರ್ ಸೌತ್ ವಾಲ್ ಇರ್ಬೇಕು ಅಥವಾ ಇಲ್ಲ ವೆಸ್ಟ್ ವಾಲ್ ಇರ್ಬೇಕು. ನಮ್ಗೆ ಏನೋ ತೊಂದರೆ ಅನಿಸ್ತದೆ ಸರ್, ಸ್ಟಿಲ್ ನಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ, ಒಂದು ಬೌಲ್ ಇಟ್ಕೊಳ್ಳಿ. ಆ ಬೌಲಲ್ಲಿ ಸಮುದ್ರ ಉಪ್ಪು ಇರ್ತೀವಿ ನೋಡಿ, ಸೀ ಸಾಲ್ಟ್ ಇರ್ತೀವಿ, ಅದು ಒಂದು ಕಾರ್ನಲ್ಲಿ ಇಟ್ಬಿಡಿ, ವಾರಕ್ಕೊಂದ್ಸರಿ ಚೇಂಜ್ ಮಾಡಿಸಿ, ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇಲ್ಲಿ ಹೊಸ ನನಗೆ ಮಾಡಿದ್ರೆ ಡೈಲಿ ಸ್ವಲ್ಪ ದೀಪ ಹಚ್ಚಿ, ಸ್ಮಾಲ್ ದೀಪ ಹಚ್ಬಿಟ್ಟು ಸ್ವಲ್ಪ ಅನ್ನಪೂರ್ಣೇಶ್ವರಿ ಫೋಟೋ ಎಲ್ಲ ಇಟ್ಬಿಟ್ಟು ಮಾಡ್ತಾರೆ, ಅದನ್ನು ಫಾಲೋ ಅಪ್ ಮಾಡಿದ್ರೆ ಇದು ಸಿಂಪಲ್ ಸ್ಟೆಪ್ಸ್ ಅಷ್ಟೇ ಹೇಳ್ತೀನಿ. ಇದು ಬಾಡಿಗೆ ಮನೆಗಾಗಿ ಅದು ನೀವು ಕರೆಕ್ಷನ್ ಮಾಡಬೇಕಾದ್ರೆ ತುಂಬಾ ಮೆಥಡ್ಸ್ ಮಾಡ್ಕೋಬಹುದು, ತಪ್ಪೇನಿಲ್ಲ. ನೆಕ್ಸ್ಟ್ ಸರ್ ಬಾತ್ರೂಮ್ ಅಲ್ಲಿ ಬಿಗ್ಗೆಸ್ಟ್ ತೊಂದರೆ ಇರೋದು ಅಷ್ಟೇ, ಯಾವತ್ತು ಟಾಯ್ಲೆಟ್ ಡೋರ್ ಕ್ಲೋಸ್ ಮಾಡಿರ್ಬೇಕು, ಮೇನ್ ಆಗಿ ಓಪನ್ ಮಾಡಬಾರ್ದು. ಯಾಕಂದ್ರೆ ಅಲ್ಲಿರೋ ಎನರ್ಜಿನೇ ಮನೆ ಫುಲ್ಲ ತುಂಬ್ಕೊಬಿಡುತ್ತೆ. ಸೊ ಬಾತ್ರೂಮ್ ಡೋರ್ ಕರೆಕ್ಟ್ ಲಾಕ್ ಆಗುತ್ತೆ ನೋಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ. ಸ್ವಲ್ಪ ಇಲ್ಲ ಸರ್ ನಮ್ಗೆ ಮನೇಲಿ ವೆಂಟಿಲೇಟರ್ ಆಗಲ್ಲ, ವಾಸನೆ ಬರ್ತದೆ, ಏರ್ ಪ್ಯೂರಿಫೈಯರ್ ಬೇಕಾದ್ರೆ ಯೂಸ್ ಮಾಡಿ. ಆಮೇಲೆ ಆಲೋವೆರಾ ಅಂತ ಇರುತ್ತೆ, ಯಾವ್ದು ಸರ್ ಅದು ಮನಿ ಪ್ಲಾಂಟ್, ಗಿಡಗಳು ಇಟ್ಕೊಳ್ಳೋ ಸ್ವಲ್ಪ ಅಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತವೆ.
ಸೊ ಅದು ಒಂದು ಪ್ಲಾನ್ ಮಾಡ್ಕೋಬಹುದು. ಅದೇ ಬಿಟ್ರೆ ನಾರ್ತ್ ಈಸ್ಟ್ ಅಲ್ಲಿ ಇದೆಯಾ ಸರ್, ನಾ ಏನ್ ಮಾಡೋದು, ಅವಾಯ್ಡ್ ಆಗಲ್ಲ ಅಂದ್ರೆ ಅಲ್ಲಿ ಈ ತರ ಉಪ್ಪು ಇಟ್ಕೋಬಹುದು. ಇಲ್ಲಾಂದ್ರೆ ವಾಸ್ತು ಪ್ರಮಿಡ್ ಸ್ವಲ್ಪ ಬರುತ್ತೆ, ಅದು ಕರೆಕ್ಷನ್ ಮಾಡ್ಕೋಬಹುದು. ಅದಕ್ಕಾಗಿ ಮನೆ ಇದು ಮಾಡ್ಕೋಬಹುದು. ಇವಾಗ ಅಪಾರ್ಟ್ಮೆಂಟ್ ಎಲ್ಲ ತಗೊಂಡ್ಬಿಡ್ತಾರೆ, ಏನ್ ಮಾಡಕ್ಕಾಗುತ್ತೆ ಅಂತ ಟೈಮಲ್ಲಿ ವಾಸ್ತು ಕರೆಕ್ಷನ್ ಮಾಡ್ಕೋಬಹುದು. ಪೂಜಾ ರೂಮ್ ಏನ್ ಸರ್, ಪೂಜಾ ರೂಮ್ ಎಲ್ಲಾ ಕಾರಣ ಇರ್ಬೋದು ಅಂತ ಹೇಳ್ತೀವಿ, ಆದ್ರೆ ಟಾಯ್ಲೆಟ್ ಎಲ್ಲಿದೆ ಅಲ್ಲಿ ಪೂಜಾ ಬರಬಾರ್ದು. ಸೊ ನಾರ್ತ್ ಈಸ್ಟ್ ಟಾಯ್ಲೆಟ್ ಇರಬಾರ್ದು ಹೇಳ್ತೀವಿ, ಅಲ್ಲಿ ಪೂಜಾ ರೂಮ್ ಇರಬೇಕೆಂದು ಅರ್ಥ. ಅದೇ ತರ ನಾರ್ತ್ ಡೈರೆಕ್ಷನ್ ಇಟ್ಕೋಬಹುದು, ಈಸ್ಟ್ ಡೈರೆಕ್ಷನ್ ಇಟ್ಕೋಬಹುದು. ಅದೇ ಬಿಟ್ರೆ ಆದಷ್ಟು ಪೂಜಾ ರೂಮ್ ಇಲ್ಲಾಂದ್ರೆ ಒಂದು ಸ್ಮಾಲ್ ಸ್ಲಿಪ್ ತರ ಇಟ್ಕೊಳ್ಳೋದು ಉತ್ತಮ. ಈಗ ಪೂಜಾ ರೂಮ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಇರ್ತವೆ ಈ ಬಾಡಿಗೆ ಮನೆಯಲ್ಲಿ, ಇದ್ರೆ ಉತ್ತಮ, ಏನು ತೊಂದರೆ ಇಲ್ಲ. ಬಟ್ ಏನಂದ್ರೆ ಪೂಜಾ ರೂಮ್ ಸ್ಟ್ಯಾರ್ ಕೇಸ್ ಕೆಳಗಡೆ ಇರಬಾರ್ದು, ಸ್ವಲ್ಪ ಕಿಟಿಕಿ ಅದ್ರ ಕೆಳಗಡೆ ಇಟ್ಕೊಡ್ತಾರೆ. ಆಮೇಲೆ ಪೂಜಾ ರೂಮ್ ಮಾತ್ರ ಅದ್ಮೇಲೆ ಒಂದು ಶೆಲ್ಫ್ ಕೊಟ್ಟಿರ್ತಾರೆ, ಎಲ್ಲ ತುಂಬಿಸಿರ್ತಾರೆ, ಆ ತರ ಇಡಬಾರ್ದು, ತಪ್ಪದು. ಆದಷ್ಟು ಪೂಜೆ ರೂಮ್ ಸಿಂಪಲ್ ಫೋಟೋಗಳು ಇಟ್ಕೊಳ್ಳಿ, ಜಾಸ್ತಿ ಫೋಟೋಗಳು ಇಟ್ಕೋಬಾರ್ದು. ಸೊ ದೀಪ ಇರುತ್ತೆ ನೋಡಿದ್ರೆ, ಲೈಟ್ ಲ್ಯಾಂಪ್ ಲೈಟ್ ರೆಗ್ಯುಲರ್ ಯೂಸ್ ಮಾಡೋದು ಉತ್ತಮ. ಅದೇ ಬಿಟ್ರೆ ಟೆಂಪ್ರರಿ ಏನ್ ಮಾಡ್ಕೋಬಹುದು ಸರ್ ಅಂತ ಹೇಳಿದ್ರೆ, ಈಗೆಲ್ಲ ಸ್ವಲ್ಪ ಈ ವಾಲ್ ಪೇಪರ್ಗಳು ಬಂದಿದ್ಯಾ, ವಾಸ್ತು ವಾಲ್ ಪೇಪರ್ ಅಂತ, ಅದು ಸ್ವಲ್ಪ ಪ್ಲಾನ್ ಮಾಡ್ಕೋಬಹುದು. ಅದು ಪಾಸಿಟಿವ್ ಆಗಿ ನಾವು ಪ್ಲಾನ್ ಮಾಡ್ಕೋಬಹುದು. ಅದೇ ಬಿಟ್ರೆ ಸ್ವಲ್ಪ ಜನ ಏನ್ ಮಾಡ್ತಾ ಅಂದ್ರೆ ಈ ಓಂ ಸ್ವಸ್ತಿಕ್ ಆ ತರ ಪಿಕಾಕ್ ಇತ್ತು ನೋಡಿ, ಪಿಕಾಕ್ ಏನದು ನವಿಲುಗರಿ ಆ ತರ ಎಲ್ಲ ಸ್ವಲ್ಪ ಸೌತ್ ಈಸ್ಟ್ ಇದ್ದು ಸ್ವಲ್ಪ ಪಾಸಿಟಿವ್ ಕೊಡುತ್ತವೆ. ಆದಷ್ಟು ಈ ಕರ್ಪೂರ ವಾರಕ್ಕೆ ಒಂದ್ಸರಿ ಆದ್ರೂ ಸ್ವಲ್ಪ ಹಂಗೆ ದೀಪ ತೋರಿಸ್ಬೇಕಾಗತ್ತೆ. ಅದು ಸ್ವಲ್ಪ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಆಮೇಲೆ ವಾಸ್ತು ಸ್ಟಿಕ್ಕರ್ಸ್ ಬಂದಿದೆ ಇವಾಗ, ಅದನ್ನ ಪ್ಲಾನ್ ಮಾಡ್ಕೊಂಡು ನಾವು ಕರೆಕ್ಷನ್ ಮಾಡ್ಕೋಬಹುದು. ಆದ್ರೆ ಬೇರೆ ಮಾಡ್ಕೋಬಹುದು ಅಂದ್ರೆ ಲೈಟ್ಗಳು ಸ್ವಲ್ಪ ಜಾಸ್ತಿ ಲೈಟ್ ಮನೆಯಲ್ಲಿ ಹೈ ಪವರ್ ಲೈಟ್ ಹಾಕ್ಬೇಡಿ. ಅದು ಹಾಕಿದ್ರೆ ಏನಾಗ್ತಾರೆ ಒಂಥರ ಅದು ಪಾಸಿಟಿವ್ ಹೋಗೋದಿಲ್ಲ. ಅದೇ ಬರೀ ತುಂಬಾ ರೆಮಿಡೀಸ್ ಇದೆಯಾ, ಸ್ವಲ್ಪ ಜನ ಏನ್ ಮಾಡ್ತಾರೆ ವಿನ್ ಚಿಮಿಸ್ ಇದೆಯಾ, ಈ ಚೈನೀಸ್ ಮಾಡಿರ್ತಾರೆ ಫೆಂಗ್ ಶೂಯಿ ಸಿಸ್ಟಮ್, ಟೈನ್ ಸೌಂಡ್ ಹೊಡ್ತಾ ನಾರ್ತ್ ವೆಸ್ಟ್ ಅಲ್ಲಿ ಚಾನ್ಸ್ ಸಿಕ್ಕಿದ್ರೆ ಅಲ್ಲಿ ಕಿಟಿಗೆ ಪಕ್ಕ ಮಾಡಿ, ಆ ಸೌಂಡ್ ಹೊಡಿತಾ ಇರುವಾಗ ಅದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತವೆ. ಅದೇ ತರ ಉಪ್ಪು ಸೀ ಸಾಲ್ಟ್ ಇಡಿ, ವಾರಕ್ಕೆ ಒಂದ್ ದಿವಸ ನೀವು ಉಪ್ಪು ಹಾಕ್ಬಿಟ್ಟು ಫ್ಲೋರ್ ಕ್ಲೀನಿಂಗ್ ಮಾಡಿ. ಅದೇ ಬಿಟ್ರೆ ಇದು ಬೇಸಿಕ್ ಥಿಂಗ್ಸ್. ಅದಕ್ಕಾಗಿ ಬಾಡಿಗೆ ಮೇಲೆ ಆತು ಅಂದ್ರೆ ಈ ತಂದ್ರೆ ಭಯಪಡಿ, ಎಲ್ಲದಕ್ಕೂ ಸೊಲ್ಯೂಷನ್ ಇದೆಯಾ. ನಿಯರ್ ಬೈ ವಾಸ್ತು ಕನ್ಸಲ್ಟೆಂಟ್ ಯಾರಾದ್ರೆ ಕನ್ಸಲ್ಟ್ ಮಾಡಿ ಮಾಡ್ಕೊಳ್ಳಿ. ಅದಕ್ಕಾಗಿ ಅಪಾರ್ಟ್ಮೆಂಟ್ ಹೊಡಿಬೇಡಿ, ವಾಸ್ತು ಇದು ಮಾಡಕ್ ಹೋಗ್ಬಿಡಿ. ವಿತೌಟ್ ಡೆಮಾಲಿಷನ್ ಎಲ್ಲ ಕರೆಕ್ಷನ್ ವಾಸ್ತು ಮಾಡ್ಕೊಳ್ಳೋಕೆ ಚಾನ್ಸಸ್ ತುಂಬಾ 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 ಮೆಥಡ್ಸ್ ಇದೆ, ಮಾಡ್ಕೋಬಹುದು. ಅದೆಲ್ಲ 1 by 1 ನಾವು ಚಾನ್ಸ್ ಹೇಳ್ತೀವಿ. ಯಾರ್ಯಾರು ಬೇಕಾದ್ರೂ ವಾಸ್ತು ಕನ್ಸಲ್ಟ್ ಮಾಡಿ ಫರ್ದರ್ ಡೀಟೇಲ್ ಆಗುತ್ತೆ ಸರ್. ನಮಸ್ಕಾರ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ.